ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಆರಂಭದಲ್ಲಿ ನಿಮ್ಮಲ್ಲೊಂದು ಪ್ರೀತಿಯ ಮನವಿ, ನಮ್ಮ ಕಂಟೆಂಟ್ ಇಷ್ಟ ಆಗ್ತಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬಂಧುಗಳೇ, ಇವತ್ತು ಬೆಂಗಳೂರಿನಲ್ಲಿ ನಡೆದಂತಹ ಒಂದು ದೊಡ್ಡ ಕಾರ್ಯಾಚರಣೆಗೆ ಸಂಬಂಧಪಟ್ಟಾಗ ನಾನು ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಜೊತೆಗೆ ಬೇರೆ ಬೇರೆ ಒಂದಷ್ಟು ವಿಚಾರಗಳನ್ನು ಕೂಡ ನಿಮ್ಮ ಗಮನಕ್ಕೆ ತರ್ತಾ ಹೋಗ್ತೇನೆ. ನೀವೆಲ್ಲರೂ ಕೂಡ ನೋಡಲೇಬೇಕಾಗಿರುವಂಥ ವಿಡಿಯೋ ಇದು. ನಾವೀಗ ಯಾವ ಕಾಲಘಟ್ಟದಲ್ಲಿ ಇದ್ದೇವೆ ಅಂದರೆ ಯಾವುದನ್ನು ಕೂಡ ನಂಬುವಂಥ ಸ್ಥಿತಿಯಲ್ಲಿ ಇಲ್ಲ. ಯಾವುದು ನೋಡಿದ್ರು ನಕಲಿ, ಯಾವುದು ನೋಡಿದ್ರು ಕಳಪೆ, ಯಾರದ್ದೋ ಸ್ವಾರ್ಥಕ್ಕೆ, ಯಾರದ್ದೋ ದುರಾಸೆಗೆ ಇನ್ಯಾರೋ ಬಲಿಯಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲಿಂದ ಎಲ್ಲಿಯವರೆಗೆ ಅಂದರೆ, ನಾವು ತಿನ್ನುವಂಥ ಆಹಾರದಿಂದ ಹಿಡಿದು, ನಾವು ಬಳಸುವಂಥ ವಸ್ತುವಿಂದ ಹಿಡಿದು, ಕೊನೆಗೆ ಔಷಧಿಯವರೆಗೂ ಕೂಡ ನಕಲಿ, ಕಳಪೆ, ಕಲಬೆರಕೆ ಎಲ್ಲವೂ ಕೂಡ ಆಗೋಗ್ತಾ ಇದೆ. ಈಗ ಬಳಸುವ ವಸ್ತು ಅಂತ ಇಟ್ಕೊಳ್ಳಿ, ಯಾವುದೋ ಪೀಠೋಪಕರಣವನ್ನು ತರ್ತೀವಿ, ಅದ್ಯಾವುದೋ ಬೇರೆ ಬ್ರ್ಯಾಂಡ್ ಹೆಸರಲ್ಲಿ ಮಾರಾಟವನ್ನು ಮಾಡ್ತಿದ್ದಾರೆ ಅಂದಾಗ ಹೆಚ್ಚು ಇಂಪ್ಯಾಕ್ಟ್ ಅಥವಾ ಹೆಚ್ಚು ಸಮಸ್ಯೆ ಅಂಥದ್ದೇನೂ ಕೂಡ ಆಗೋದಿಲ್ಲ ಬಿಡಿ, ಬೇರೆ ಬೇರೆ ವಸ್ತುಗಳು ಅಂತ ಬಂದಾಗ. ಆದರೆ ಬಳಸುವಂಥ ಆಹಾರಗಳೆಲ್ಲವೂ ಕೂಡ ಕಳಪೆ, ಅದು ನಕಲಿ, ಅದರಲ್ಲಿ ಕಲಬೆರಕೆ ಅಂದಾಗ, ಅಥವಾ ಆ ಕಳಪೆ ಆಹಾರವನ್ನು ತಿಂದು ನಮ್ಮ ಆರೋಗ್ಯ ಹಾಳಾದಂಥ ಸಂದರ್ಭದಲ್ಲಿ ನಾವು ಯಾವುದೋ ಒಂದು ಔಷಧಿಯನ್ನು ತಂದು ಸೇವನೆ ಮಾಡ್ತೀವಿ ಅಂದಾಗ ಆ ಔಷಧಿಯ ಕಳಪೆ ಆಗಿಬಿಟ್ರೆ ಏನು ಮಾಡೋದು ಕತೆ? ಇವತ್ತು ಆ ಹಂತದವರೆಗೆ ಬಂದು ಬಿಟ್ಟಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ ಅನ್ನು ಗಮನಿಸ್ತಾ ಹೋಗೋಣ. ಒಂದು ವೇಳೆ ಇತ್ತೀಚೆಗೆ ನೀವು ಮಹಾರಾಷ್ಟ್ರದಲ್ಲಿ ನಡೀತಿರುವಂಥ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲರೂ ಕೂಡ ನೋಡಲೇಬೇಕಾಗಿರುವಂಥ ಬೆಳವಣಿಗೆ ಅದು. ಬಹಳ ಅದ್ಭುತವಾದಂಥ ಕಾರ್ಯಾಚರಣೆ ಮಹಾರಾಷ್ಟ್ರದಲ್ಲಿ ನಡೀತಾ ಇದೆ. ನಾನು ಹಿಂದೆ ಒಂದು ವಿಡಿಯೋವನ್ನು ಮಾಡಿದ್ದೆ. ಅದೆಲ್ಲದಕ್ಕೂ ಕೂಡ ಕಾರಣಕರ್ತರು ಯಾರು ಅಂದರೆ IAS ಅಧಿಕಾರಿಯಾಗಿರುವಂಥ ತುಕಾರಾಮ್ ಮುಂಡೆ. ನೀವೆಲ್ಲರೂ ಅವ್ರ ಬಗ್ಗೆ ತಿಳ್ಕೊಳ್ಳೇಬೇಕ್ರಿ. ಯಾಕಂದ್ರೆ ನಾವು ಅಧಿಕಾರಿಗಳು ಅಂದಾಗ ಯಾವಾಗಲೂ ದೂಷಿಸ್ತಾ ಇರ್ತೀವಿ, ಬೈತಾ ಇರ್ತೀವಿ. ಆದರೆ ಅದರ ನಡುವೆ ಒಂದಷ್ಟು ಅದ್ಭುತವಾದಂಥ ಆಫೀಸರ್ಸ್ಗಳಿದ್ದಾರೆ. ಹಿಂದೆ ವಿಡಿಯೋವನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ, ಅದು ನೋಡಿ ಒಮ್ಮೆ. ಆ ಅಧಿಕಾರಿಯ ಬಗ್ಗೆ ಗೊತ್ತಾಗುತ್ತೆ. ಆ ಅಧಿಕಾರಿ ಏನು ಮಾಡಿಬಿಟ್ರು ಅಂದರೆ, ಅವ್ರು ಚುಟ್ಕಾಗಿ ಹೇಳ್ತೀನಿ ನೋಡದೇ ಇರುವಂಥವರಿಗೆ, ಒಂದು 21 ವರ್ಷದಲ್ಲಿ 25 ಟ್ರಾನ್ಸ್ಫರ್ ಆಗಿತ್ತು. ಕೊನೆಗೆ ಏನು ಮಾಡಿದ್ರು, ಇಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತ FDA, ಈ ಆಹಾರ ಸುರಕ್ಷತೆ ಇಲಾಖೆ ಇರುತ್ತಲ್ಲ, ಅದಕ್ಕೆ ತಂದು ಹಾಕಿಬಿಟ್ರು. ಅಲ್ಲಿಗೆ ಬರ್ತಾ ಇದ್ದ ಹಾಗೆ ಇಡೀ ಮುಂಬೈ, ಪುಣೆ ಎಲ್ಲವನ್ನೂ ಕೂಡ ನಡಗಿಸಿ ಬಿಟ್ರು. ಎಲ್ಲೆಲ್ಲಿ ಕಳಪೆ, ಎಲ್ಲೆಲ್ಲಿ ಕಲಬೆರಕೆ ಇತ್ತು ಎಲ್ಲವನ್ನೂ ಕೂಡ ಕಂಪ್ಲೀಟ್ ಸೀಸ್ ಮಾಡಿ, ಯಾವ ರಾಜಕಾರಣಿಗಳದ್ದು, ಶ್ರೀಮಂತರದ್ದು, ಉದ್ಯಮಿಗಳು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ. ಈಗ ಮತ್ತವ್ರನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಸಂಚು ನಡೀತಾ ಇದೆ. ಅಲ್ಲಿ ನನಗೆ ಬಹಳ ಆಶ್ಚರ್ಯ ಆಗಿದ್ದೇನಪ್ಪ ಅಂದರೆ, ಈ ಮುಂಬೈ, ಪುಣೆ ಸುತ್ತಮುತ್ತ ಸಪ್ಲೈ ಆಗ್ತಿದ್ದಂಥ 50% ಹಾಲು ಕಲಬೆರಕೆ. ಮಕ್ಕಳಿಂದ ಹಿಡಿದು ವಯಸ್ಸಾದಂಥವರವರೆಗೆ ಕುಡಿಯುವಂಥ ಹಾಲು ಕಲಬೆರಕೆ. ಡಿಟರ್ಜೆಂಟು, ಯೂರಿಯಾ ಎಲ್ಲವನ್ನೂ ಕೂಡ ಮಿಕ್ಸ್ ಮಾಡ್ತಾ ಇದ್ರು ಹಾಲಿಗೆ. ಬೇರೆ ಹೋಗ್ಲಿ, ಹಾಲಿಗೆ ಇವೆಲ್ಲವನ್ನೂ ಕೂಡ ಮಿಕ್ಸ್ ಮಾಡ್ತಾ ಇದ್ರು ಅಂದಾಗ ಜನ ಯಾವುದನ್ನು ನಂಬೋದು ಹೇಳಿ? ಈಗ ಬೆಂಗಳೂರಿನ ಕಾರ್ಯಾಚರಣೆ ವಿಚಾರಕ್ಕೆ ಬರೋದಾದ್ರೆ, ಅಲ್ಲಿಂದ ಇನ್ಸ್ಪೈರ್ ಆದ್ರು ಅಂತ ಕಾಣುತ್ತೆ. ನಮ್ಮಲ್ಲೂ ಕೂಡ UT ಖಾದರ್ ಅವರು ಸಚಿವರಾಗ್ತಾ ಇದ್ದ ಹಾಗೆ ನಮ್ಮಲ್ಲೂ ಒಂದಷ್ಟು ಕಾರ್ಯಾಚರಣೆ ನಡೀತಾ ಇದೆ. ಇತ್ತೀಚೆಗೆ ನಡೆದಂಥ ಒಂದು ಕಾರ್ಯಾಚರಣೆ ನೀವು ಗಮನಿಸಿದ್ರಿ. 5 ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿ ಆಯಿತು. ಈ KFC ಸೆಂಟರ್ ಅಂಥವುಗಳ ಮೇಲೆ ದಾಳಿ ಆಯಿತು. ಶಾಕಿಂಗ್ ರಿಪೋರ್ಟ್ ರೀ, ಶಾಕಿಂಗ್ ವರದಿ ಬರ್ತಾ ಇದೆ. ಒಂದು ವಾರದ ಹಿಂದಿನ ಕೊಳೆತ ಮಾಂಸ, ವರ್ಷದ ಹಿಂದಿನ ಕೊಳೆತ ಮಾಂಸ, ಕೊಳೆತ ತರಕಾರಿ, ಗಲೀಜಾಗಿರುವಂಥ ವಸ್ತುಗಳು, ಯಾವುದ್ಯಾವುದೋ ನಕಲಿ ವಸ್ತುಗಳು. 5 ಸ್ಟಾರ್ ಹೋಟೆಲ್ಗಳಲ್ಲ ಭಾಳ ಚೆನ್ನಾಗಿದೆ ಅಂತ ಚಪ್ಪರ್ಸ್ಕೊಂಡು ತಿಂತಾ ಇದ್ವಿ. ಬೀದಿ ಬದಿ ಚೆನ್ನಾಗಿರಲ್ಲ, ನಮ್ಮ ಹೆಲ್ತ್ ಹಾಳಾಗ್ಬಿಡುತ್ತೆ, ನಮ್ಮ ಹೆಲ್ತ್ ಭಾಳ ಚೆನ್ನಾಗಿರಬೇಕು, 5 ಸ್ಟಾರ್ 3 ಸ್ಟಾರ್ ಹೋಟೆಲ್ಗಳಿಗೆ ಹೋಗೋಣ ಅಂತ ನಾವು ಹೋಗ್ತಾ ಇದ್ವಿ. ನೋಡಿದ್ರೆ ಈಗ ಗೊತ್ತಾಗ್ತಾ ಇದೆ, ಬಹಳ ಹೆಸರು ಮಾಡಿದಂಥ 5 ಸ್ಟಾರ್ 3 ಸ್ಟಾರ್ ಹೋಟೆಲ್ಗಳ ಹಣೆ ಬರಹ ಏನು ಅಂತೇಳಿ. ಹಿಂಗಾಗ್ಬಿಟ್ರೆ ಏನು ಕತೆ? ಅದೆಲ್ಲವೂ ಕೂಡ ಅಲ್ಲಿಯ ವಿಚಾರದ. ಇವತ್ತು ನಡೆದಂಥ ಕಾರ್ಯಾಚರಣೆ ಅಥವಾ ನಿನ್ನೆ ರಾತ್ರಿ ನಡೆದಂಥ ಕಾರ್ಯಾಚರಣೆ ಯಾವುದು ಅಂದರೆ, ಅದು ಔಷಧಿಗೆ ಸಂಬಂಧಪಟ್ಟ ಹಾಗೆ. ಬಂಧುಗಳೇ, ಯಾವುದಾದ್ರೂ ಏನಾದರೂ ಕಳಪೆ ಅಥವಾ ಕಲಬೆರಕೆ ಏನಾದರೂ ಆದರೂ ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಓಕೆ, ಫುಡ್ಡೇ ಸರಿ ಇಲ್ಲ ಅಂತ ಇಟ್ಕೊಳ್ಳೋಣ, ಒಂದು ಹಂತಕ್ಕೆ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಆದರೆ ಮನುಷ್ಯನ ಆರೋಗ್ಯ ಹಾಳಾದಂಥ ಸಂದರ್ಭದಲ್ಲಿ ನಾವು ತೆಗೆದುಕೊಳ್ಳುವಂಥ ಔಷಧಿಯೇ ನಕಲಿ ಆಗಿಬಿಟ್ರೆ ಏನು ಮಾಡ್ಬೇಕು ಹೇಳಿ? ಏನು ಮಾಡ್ಬೇಕು? ನಾವು ನಂಬಿ ಯಾವುದೋ ಒಂದು ಔಷಧಿಯನ್ನು ಸೇವನೆ ಮಾಡ್ತಿರ್ತೀವಿ. ಎಲ್ಲದರಲ್ಲೂ ಎಲ್ಲರೂ ಎಕ್ಸ್ಪರ್ಟ್ಗಳು ಇರಲ್ಲ. ಒಂದಷ್ಟು ಜನ ಹಿಂಗೆ ಅಂದರೆ, ನಮಗೆ ನಾವು ಅಂದ್ಕೊಂಡಿರ್ತೀವಿ, ನಾವು ಎಕ್ಸ್ಪರ್ಟ್ಗಳು, ನಾವು ಯಾವುದು ನಕಲಿ ಅಂಥದ್ದು ಯಾವುದನ್ನು ಕೂಡ ಬಳಸ್ತಾ ಇಲ್ವಪ್ಪ. ನಾವು ಯಾವುದೋ ಒಂದು ಟ್ಯಾಬ್ಲೆಟನ್ನು ತೊಗೊಂಡು ಬಂದು ನಾವೇನು ಮಾಡ್ತೀವಿ, ಗೂಗಲಲ್ಲಿ ಈಗಂತೂ ChatGPT, ಜೆಮಿನಿ ಎಲ್ಲ ಬಂದಿದ್ದೆಲ್ಲ, ಅದರಲ್ಲಿ ಚೆಕ್ ಮಾಡೋಕೆ ಶುರು ಮಾಡ್ಕೊಳ್ತೀವಿ. ನೋಡಿ, ಹಿಂಗೆ ಚೆಕ್ ಮಾಡಿದಾಗ ಇಂತಿಂತ ಡೀಟೇಲ್ ಬಂತು, ನಾವು ಸೇವಿಸ್ತಾ ಇರೋದು ಭಾಳ ಚೆನ್ನಾಗಿದೆ ಅಂತೇಳಿ. ಆದರೆ ನಿಮ್ಮ ಒಳಗಡೆ ಪ್ಯಾಕ್ ಇದೆಯಲ್ಲ, ಅದು ಒರಿಜಿನಲ್ ಪ್ಯಾಕೇ ಅಥವಾ ಒರಿಜಿನಲ್ ಔಷಧಿಯೇ. ಒಳಗಡೆ ಇದ್ದಂಥ ಔಷಧಿ ಇದೆಯಲ್ಲ, ಅದು ನಕಲಿ ರೀ. ಅದು ಬಹಳ ಚೀಪ್ ರೇಟಿನ ಔಷಧಿ. ಚೀಪ್ ರೇಟ್ ಔಷಧಿನೂ ಸಾಯಿಲಿ, ಅದು ಯಾವುದಾದ್ರು ಔಷಧಿ ಒಂದಷ್ಟು ಇದು ಸಿಗ್ತಾವಲ್ಲ, ಅದನ್ನು ತಂದು ಮಿಕ್ಸ್ ಮಾಡಿಟ್ಟಿದ್ದಾರೆ. ಅಂಥದ್ದೊಂದು ಕಾರ್ಯಾಚರಣೆ. ಹಾಗಾದ್ರೆ ಇಷ್ಟು ದಿನಗಳ ಕಾಲ ಅಧಿಕಾರಿಗಳಿಗೆ ಗೊತ್ತಿರಲಿಲ್ವಾ? ಗೊತ್ತಿತ್ತು, ಆದರೆ ಕಾರ್ಯಾಚರಣೆಯನ್ನು ಮಾಡಲ್ಲ. ಹೋಟೆಲ್ಗಳಲ್ಲಿ ಕಳಪೆ ವಸ್ತುಗಳು ಸಿಗ್ತಿದ್ದಾವೆ ಅನ್ನೋದು ಗೊತ್ತಿಲ್ವಾ? ಗೊತ್ತಿದೆ. ಕಲಬೆರಕೆ ಆಗ್ತಿದೆ ಬೇರೆ ಬೇರೆ ಕಡೆಗಳಲ್ಲಿ ಗೊತ್ತಿಲ್ವಾ? ಗೊತ್ತಿದೆ. ಒಂದಷ್ಟು ಬ್ರ್ಯಾಂಡ್ಗಳ ಹೆಸರಲ್ಲೇ ಕಲಬೆರಕೆ ಆಗ್ತಿದೆ, ಗೊತ್ತಿದೆ. ಔಷಧಿ ವಿಚಾರದಲ್ಲಿ ಅದು ಗೊತ್ತಿದೆ. P. ಸಾಯಿನಾಥ್ ಅವರು ಒಂದು ಅದ್ಭುತವಾದಂಥ ಮಾತನ್ನು ಹೇಳ್ತಾರೆ, ಬರ ಅಂದರೆ ಎಲ್ರಿಗೂ ಇಷ್ಟ ಅಂತ ಹೇಳಿ. ಅಂದರೆ ಬರಗಾಲ ಬಂತು ಅಂದರೆ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಬಹಳ ಖುಷಿ ಅಂತೆ. ಫಂಡ್ ರಿಲೀಸ್ ಆಗುತ್ತೆ, ಗಬ 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 ನಾವು ತಿಂದು ಬಿಡಬಹುದು ಎನ್ನುವ ರೀತಿಯಲ್ಲಿ. ಇಲ್ಲೂ ಕೂಡ ಹಾಗೆ ಈ ಕಳಪೆ
ವಸ್ತುಗಳನ್ನು ಮಾರಾಟ ಮಾಡಿದಷ್ಟು, ಕಲಬೆರಕೆ ವಸ್ತುಗಳನ್ನು ಮಾರಾಟ ಮಾಡಿದಷ್ಟು ಅಧಿಕಾರಿಗಳಿಗೆ ಅಲ್ಲಿ ಚೆನ್ನಾಗಿ ರೇಡ್ ಮಾಡಿದ ನೆಪದಲ್ಲಿ ಚೆನ್ನಾಗಿ ಅದನ್ನು ತಿನ್ನೋದಕ್ಕೆ ಒಂದು ಅವಕಾಶ. ಇಷ್ಟು ದಿನಗಳ ಕಾಲ ನಡೆದೇ ಇರುವಂಥ ರೇಡ್ ಈಗ ನಡೀತಾ ಇದೆ. ಓಕೆ, ಒಳ್ಳೆಯ ಬೆಳವಣಿಗೆ. ಈಗ ಔಷಧದ ವಿಚಾರಕ್ಕೆ ಬರ್ತೀನಿ ಪರ್ಟಿಕ್ಯುಲರ್ ಆಗಿ. ನಿನ್ನೆ ರಾತ್ರಿ ಆಗಿರುವಂಥ ರೇಡ್ ಇದು ಎಲ್ಲಿ ಅಂದರೆ ಬಹಳ ದೂರ ಏನಿಲ್ಲ, ಬೆಂಗಳೂರು ದಕ್ಷಿಣ ಅಂದರೆ ಆಗಿನ ರಾಮನಗರ ಇದೆಯಲ್ಲ, ಬೆಂಗಳೂರು ದಕ್ಷಿಣದ ದೊಡ್ಡೇರಿ ಎನ್ನುವಂಥ ಭಾಗ, ಅಲ್ಲಿ CK ತಾಂಡ್ಯ ಎನ್ನುವಂಥ ಒಂದು ಪ್ರದೇಶ ಇದೆ. ಅಲ್ಲಿ ಹೊರಗಡೆಯಿಂದ ಹೇಗೆ ಅಂದರೆ ಬಹಳ ಅಚ್ಚುಕಟ್ಟಾಗಿರುವಂಥ ಒಂದು ಫಾರ್ಮ್ ಹೌಸ್, ಯಾರಿಗೂ ಡೌಟ್ ಬಾರದ ರೀತಿಯಲ್ಲಿ ನೀಟಾಗಿ ಒಂದು ಫಾರ್ಮ್ ಹೌಸನ್ನು ಮಾಡಿದ್ದಾರೆ. ನೋಡ್ತಾ ಇದ್ದವ್ರಿಗೆ ಭಾಳ ಚೆನ್ನಾಗಿದೆ ಫಾರ್ಮ್ ಹೌಸು, ಆರಾಮಾಗಿ ಯಾರೋ ಎಂಜಾಯ್ ಅಂದರೆ ಚೆನ್ನಾಗಿ ಲೈಫನ್ನು ಲೀಡ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಅಂತ ಅಂದ್ಕೋತಾ ಇದ್ರು. ಆ ರೀತಿಯಾದಂಥ ಫಾರ್ಮ್ ಹೌಸ್ ಅದು. ಚೇತನ್ ಎನ್ನುವಂಥ ವ್ಯಕ್ತಿ 1 ವರ್ಷದ ಹಿಂದೆ ಅದನ್ನು ಲೀಸ್ಗೆ ತೆಗೆದುಕೊಂಡಿದ್ರಂತೆ. ಸ್ಥಳೀಯ ಓನರಿಂದ ಅದನ್ನು ಲೀಸ್ಗೆ ತೆಗೆದುಕೊಂಡು ಆ ಫಾರ್ಮ್ ಹೌಸನ್ನು ನಡೆಸ್ತಾ ಇದ್ರು. ಇತ್ತೀಚೆಗೆ ಏನಾಯಿತು ಅಂದರೆ ಓರ್ವ ಬೀಟ್ನಲ್ಲಿ ಇರುವಂಥ ಕಾನ್ಸ್ಟೇಬಲ್ ಅಂದರೆ ನೋಡಿ, ಒಮ್ಮೊಮ್ಮೆ ನಾವು ಮೇಲಿನ ಹಂತದ ಅಧಿಕಾರಿಗಳೇ ಎಲ್ಲವನ್ನೂ ಕೂಡ ಬಯಲು ಮಾಡಬೇಕು ಅಂತಿಲ್ಲ, ಈ ರೀತಿಯಲ್ಲೂ ಕೂಡ ಆಗುತ್ತೆ. ಬೀಟ್ನಲ್ಲಿ ಇದ್ದಂಥ ಕಾನ್ಸ್ಟೇಬಲ್ ಏನು ಮಾಡ್ತಾರೆ, ಅವರಿಗೆ ಯಾವುದೋ ಒಂದು ಟಿಪ್ ಸಿಗುತ್ತೆ, ಇಲ್ಲಿ ಏನೋ ಬೇರೆ ರೀತಿಯಲ್ಲಿ ಆಗ್ತಿದೆ ಅಂತ ಹೇಳಿ. ಪಾಪ ಆ ಮನುಷ್ಯ ಅದೇ ಟಿಪ್ಪನ್ನು ಇಟ್ಕೊಂಡು ಹೋಗಿ ಅಲ್ಲಿ ಲಂಚ ಪಡೆಯುವಂಥ ಕೆಲಸ, ಅಲ್ಲಿನೇನೋ ದುಡ್ಡು ಮಾಡುವಂಥ ಕೆಲಸ ಅಂಥದ್ದೇನೂ ಕೂಡ ಮಾಡಲಿಲ್ಲ. ಅದರ ಬದಲಾಗಿ ತಮ್ಮ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರ್ತಾರೆ. ಅದೇ ಪ್ರಕಾರವಾಗಿ ತಾವರೆಕೆರೆ ಪೊಲೀಸರು ಏನು ಮಾಡ್ತಾರೆ, ಆ ವಿಚಾರವನ್ನು FDA ಅಧಿಕಾರಿಗಳ ಗಮನಕ್ಕೂ ಕೂಡ ತರ್ತಾರೆ. ಜೊತೆಗೆ ಅವರು ಕೂಡ ಆಕ್ಟಿವ್ ಆಗ್ತಾರೆ. ಅಂತಿಮವಾಗಿ ಒಂದು ಜಂಟಿ ರೇಡ್ ನಿನ್ನೆ ರಾತ್ರಿ ಆಗುತ್ತೆ. ಹೊರಗಡೆ ಇದ್ದ ಸುಂದರವಾದಂಥ ಫಾರ್ಮ್ ಹೌಸ್ ಒಳ ಹೊಕ್ಕಂತಹ ಅಧಿಕಾರಿಗಳಿಗೆ ಶಾಕ್ ಆಗಿ ಬಿಡುತ್ತೆ. ಇಲ್ಲಿಯವರೆಗೆ ಸಿಕ್ಕಿರುವಂತಹ ಒಂದು ಲೆಕ್ಕದ ಪ್ರಕಾರವಾಗಿ 6 ಕೋಟಿ ಮೌಲ್ಯದ ನಕಲಿ ಔಷಧಿ ಪತ್ತೆಯಾಗಿದೆ. ಎಷ್ಟು? 6 ಕೋಟಿ. ಇಲ್ಲಿಯವರೆಗೆ ಅದೆಷ್ಟು ಕೋಟಿ ಮೌಲ್ಯದ ಔಷಧಿ, ಅದೆಷ್ಟು ಜನರ ದೇಹದ ಒಳಗೆ ಹೋಗಿದೆಯೋ ಗೊತ್ತಿಲ್ಲ, ಅದೆಷ್ಟು ಜನರ ಪ್ರಾಣವನ್ನ ತೆಗೆದಿದೆಯೋ ಗೊತ್ತಿಲ್ಲ. ಈಗ ಯಾರನ್ನು ನಂಬೋದು ಹೇಳಿ? ನಾವೀಗ ಮೆಡಿಕಲ್ಗೆ ಹೋಗಿ, ಈಗ ಹಾಸ್ಪಿಟಲ್ ಬರ್ಕೊಡ್ತಾರೆ ನೋಡಿ, ಮೆಡಿಕಲ್ ಹೋಗಿ ಔಷಧಿಯನ್ನು ತೆಗೆದುಕೊಳ್ಳಿ ಅಂತ ಹೇಳಿ. ಈಗ ಸರ್ಕಾರಿ ಆಸ್ಪತ್ರೆಗಳು ಕೂಡ ಬರ್ಕೊಡ್ತಾರೆ, ಎಲ್ಲ ಕಡೆಗಳಲ್ಲೂ ಕೂಡ ಬರ್ಕೊಡ್ತಾರೆ. ನಾವು ಮೆಡಿಕಲ್ಗೆ ಹೋಗಿ ಯಾವ ಗ್ಯಾರಂಟಿ ಮೇಲೆ ಔಷಧಿ ತೆಗೆದುಕೊಳ್ಳೋದು? ಅದನ್ನು ಹೆಂಗೆ ಪತ್ತೆ ಹಚ್ಚೋದು? ನಾವೇನು ಎಕ್ಸ್ಪರ್ಟ್ಗಳ ಅಲ್ಲ, ಎಕ್ಸ್ಪರ್ಟ್ಗಳಿಗೆ ಗೊತ್ತಾಗಲ್ಲ ಅದು. ನಾವು ಹಬ್ಬಬ್ಬ ಅಂದರೆ ಯಾವ ವಿಚಾರದ ಎಕ್ಸ್ಪರ್ಟ್ಗಳಾಗಿರ್ತೀವಿ, ನಾವು ಪ್ಯಾಕನ್ನು ನೋಡಿ ಗೂಗಲಲ್ಲೋ ಎಲ್ಲೋ ಸರ್ಚ್ ಮಾಡಿ, ಈ ಕಾಯಿಲೆಗೆ ಈ ಔಷಧಿಯಪ್ಪ ಅಂತೇಳಿ ಕಂಡುಹಿಡ್ತೀವಿ. ಅದರಲ್ಲಿ ಒಳಗಡೆ ಇರೋದು ಅದು ಒಳ್ಳೆ ಅಂತ ನಾವು ಕಂಡುಹಿಡಿದು ಹೆಂಗೆ? ಇಲ್ಲಿ ಹಿಂಗೆ ಮಾಡ್ತಿದ್ರು ಅಂದರೆ ಹೇಳ್ತೀನಿ ಕೇಳಿ. ಒಂದು ವೇಳೆ ಇವ್ರು ಏನು ಮಾಡ್ತಾ ಇದ್ರು ಅಂದರೆ ತೆಲಂಗಾಣ ಹಾಗೆ ಹಿಮಾಚಲ ಪ್ರದೇಶದಿಂದ ಈ ತುಂಬ ಚೀಪ್ ರೇಟ್ಗೆ ಸಿಗುವಂಥ ಔಷಧಿಯ ಒಂದಷ್ಟು ಅಂಶಗಳನ್ನು ತೆಗೆದುಕೊಂಡು ಬರ್ತಾ ಇದ್ರಂತೆ. ಅದು ಹಬ್ಬ ಅಂದರೆ ಒಂದು 400-500 ರೂಪಾಯಿಗೆ ಸಿಗುವಂಥ ಔಷಧಿಗಳು ಅವೆಲ್ಲವೂ ಕೂಡ. ಇವ್ರು ಏನು ಮಾಡ್ತಾ ಇದ್ರು ಅಂದರೆ ಅಲ್ಲಿ ಮರು ಪ್ಯಾಕಿಂಗ್ ನಡೀತಾ ಇತ್ತು. ಹೇಗೆ? ಆ 400-500 ಕಳಪೆ ಔಷಧಿಗೆ ಏನು ಮಾಡ್ತಾ ಇದ್ರು ಅಂದರೆ ಈ ಬ್ರ್ಯಾಂಡೆಡ್ ಔಷಧಿಯ ಹೆಸರನ್ನ ಇವರು ಲೇಬಲಿಂಗ್ ಮಾಡ್ತಾ ಇದ್ರು. ಇವರದ್ದೇ ಆದಂಥ ಒಂದು ಮ್ಯಾನುಫ್ಯಾಕ್ಚರಿಂಗ್ ಡೇಟ್, ಇವರದ್ದೇ ಆದಂಥ ಒಂದು ಎಕ್ಸ್ಪೈರಿ ಡೇಟ್. ನಾವೆಲ್ಲ ಹೆಂಗೆ ಯೋಚನೆ ಮಾಡ್ತೀವಿ ಹೇಳಿ? ನಾನು ಕರೆಕ್ಟಾಗಿ ಮ್ಯಾನುಫ್ಯಾಕ್ಚರಿಂಗ್ ಡೇಟು ಎಕ್ಸ್ಪೈರಿ ಡೇಟು ನೋಡ್ತನ್ನಪ್ಪ, ನಾನೇ ಬುದ್ಧಿವಂತ ಅನ್ಕೊಳ್ತೀವಿ. ಅದರಲ್ಲಿ ನೋಡಿ, ಇವ್ರಿಗೆ ಮನಸ್ಸಿಗೆ ಬಂದ ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಹಾಕಿದ್ದಾರೆ, ಮನಸ್ಸಿಗೆ ಬಂದ ಹಾಗೆ ಎಕ್ಸ್ಪೈರಿ ಡೇಟನ್ನು ಹಾಕಿದ್ದಾರೆ. ಆ ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಎಕ್ಸ್ಪೈರಿ ಡೇಟು, ಈ ಬ್ರ್ಯಾಂಡೆಡ್ ಲೇಬಲ್ ಅದೆಲ್ಲವನ್ನು ಕೂಡ ಅಂಟಿಸಿ ಅದನ್ನು ಮೆಡಿಕಲ್ಗಳಿಗೆ ಸಪ್ಲೈ ಮಾಡ್ತಾ ಇದ್ರು. ಈಗ ಯಾವ್ಯಾವ ಮೆಡಿಕಲ್ಗೆ ಹೋಗ್ತಾ ಇತ್ತು ಅನ್ನೋದನ್ನು ಕೂಡ ಪತ್ತೆ ಹಚ್ಚುವಂಥ ಕೆಲಸವನ್ನು FDA ಅಧಿಕಾರಿಗಳು ಹಾಗೆ ಪೊಲೀಸರು ಮಾಡಬೇಕಾಗತ್ತೆ. ಮೆಡಿಕಲ್ನವರು ಗೊತ್ತಿಲ್ಲದೆ ಔಷಧಿನ ತರಿಸ್ಕೊಳ್ತಾ ಇದ್ರ, ಅಥವಾ ಮೆಡಿಕಲ್ನವರು ಕೂಡ ಈ ಮಾಫಿಯಾದಲ್ಲಿ ಭಾಗಿಯಾಗಿದ್ರ, ಅಥವಾ ಇಡೀ ವ್ಯವಸ್ಥೆಯೇ ಈ ಮಾಫಿಯಾದ ಒಳಗಡೆ ಇತ್ತ, ಅದೆಲ್ಲವೂ ಕೂಡ ಈಗ ಬಯಲಾಗುವಂಥ ಕೆಲಸ ಆಗಬೇಕು. ಯಾರು ಇದರ ಒಳಗಡೆ ತಪ್ಪು ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷೆ ಆಗಬೇಕು. ಸದ್ಯಕ್ಕೆ ಒಂದು ಅರೆಸ್ಟ್ ಆಗಿದೆ. ಬರೀ ಈ ರೀತಿಯಾಗಿ ಕಳಪೆ ವಸ್ತುಗಳು ಮಾತ್ರ ಅಲ್ಲ, ಅಂದರೆ ಯಾವುದೋ ಕಳಪೆ ಇದಂತಂದು ಬ್ರ್ಯಾಂಡೆಡ್ ಲೇಬಲಿಂಗ್ ಮಾತ್ರ ಅಲ್ಲ, ಎಕ್ಸ್ಪೈರಿ ಡೇಟ್ ಆಗಿರುವಂಥ ಔಷಧಿಗಳನ್ನ ಜನ ಅದನ್ನು ಪರ್ಚೇಸ್ ಮಾಡಲ್ಲ, ಎಕ್ಸ್ಪೈರಿ ಡೇಟ್ ಮುಗಿದು ಹೋಗಿದೆ ಅಂತ ಹೇಳಿ ಅದನ್ನ ಏನು ಮಾಡ್ತಾ ಇದ್ರು, ಅದನ್ನೂ ಕೂಡ ಇಲ್ಲಿಗೆ ತೆಗೆದುಕೊಂಡು ಬರ್ತಾ ಇದ್ರು. ತೆಗೆದುಕೊಂಡು ಬಂದು ಏನು ಮಾಡ್ತಾ ಇದ್ದರು, ಅದಕ್ಕೆ ತಮ್ಮದೇ ಆದಂಥ ಮ್ಯಾನುಫ್ಯಾಕ್ಚರಿಂಗ್ ಡೇಟ್, ತಮ್ಮದೇ ಆದಂಥ ಎಕ್ಸ್ಪೈರಿ ಡೇಟ್ ಹಾಕ್ತಾ ಇದ್ದರು. ಆಗಲೇ ಹೇಳಿದ್ನಲ್ಲ 400 ರೂಪಾಯಿ ಅಂತ ಹೇಳ್ತಾ ಇದ್ನಲ್ಲ, 400-500 ರೂಪಾಯಿ ಸಿಗುವಂಥ ಆ ಕಳಪೆ ವಸ್ತುಗಳನ್ನು ತರ್ತಾ ಇದ್ರಲ್ಲ, ಅದನ್ನು ಮಾರ್ತಾ ಇದ್ದಿದ್ದು ಎಷ್ಟಕ್ಕೆ? 7,000-8,000. ಎಷ್ಟು ಪಟ್ಟು ಲಾಭ ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಯಾವುದಕ್ಕೆ ಬಳಕೆ ಆಗ್ತಿದ್ದಂಥ ಔಷಧಿ? ಈ ಗೊತ್ತಾಗ್ತಿರುವಂಥ ಸಂಗತಿ ಅಂದರೆ ಒಂದಷ್ಟು ಕ್ಯಾನ್ಸರ್ ಪೇಷಂಟ್ಗಳಿಗಂತೆ, ಒಂದಷ್ಟು ICUನಲ್ಲಿ ಬಳಕೆ ಆಗ್ತಿದ್ದಂಥ ಔಷಧಿ ಅಂತೆ, ಅಥವಾ ಇಂಜೆಕ್ಷನ್ನ ಒಳಗಡೆ ಬರುತ್ತಲ್ಲ ಆ ಔಷಧಿಗಳಂತೆ. ಇವೆಲ್ಲವೂ ಕೂಡ ಎಷ್ಟು ಜನ ತೆಗೆದುಕೊಂಡಿದ್ದಾರೋ ಏನೋ. ತುಂಬ ಸಂದರ್ಭ ನಮಗೆ ಅನಿಸಿರುತ್ತೆ, ಔಷಧಿ ತಗೊಳ್ತಿದ್ದೀನಿ, ಯಾಕೋ ಕಡಿಮೆ ಆಗ್ತಿಲ್ವಲ್ಲ, ಯಾಕೋ ನನ್ನ ಆರೋಗ್ಯ ಸುಧಾರಿಸ್ತಾನೆ ಇಲ್ವಲ್ಲ, ಎಷ್ಟೇ ಔಷಧಿನ ತೆಗೆದುಕೊಂಡ್ರು ಅಂಥೇಳಿ. ಇದು ಕಾರಣ ನೋಡಿ, ನಾವು ಔಷಧಿಯನ್ನು ಎಷ್ಟು ನಂಬ್ತೀವಿ ಹೇಳಿ. ಇದು ಎಂಥದ್ದೇ ಆರೋಗ್ಯ ಸಮಸ್ಯೆ ಆದಾಗಲೂ ಔಷಧಿಯನ್ನು ತೆಗೆದುಕೊಂಡಿದ್ದೀನಿ, ನಾನು ಆರಾಮಾಗಿರ್ತೀನಪ್ಪ, ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂಥೇಳಿ. ಆದರೆ ಹಿಂಗಾದಾಗ ಹೆಂಗ್ರಿ ನಂಬೋದು? ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ನಮ್ಮ ವ್ಯವಸ್ಥೆ? ಎಲ್ಲಿವರೆಗೆ ಮನುಷ್ಯನ ಸ್ವಾರ್ಥ, ಎಲ್ಲಿವರೆಗೆ ಮನುಷ್ಯನ ದುರಾಸೆ, ಎಲ್ಲಿವರೆಗೆ ಯಾರನ್ನು ಹಾಳು ಮಾಡಿ ನಾನು ದುಡ್ಡು ಮಾಡಬೇಕು ಎನ್ನುವಂಥ ಮನಸ್ಥಿತಿ ಅಂತ ಹೇಳಿ. ಇಂಥವರಿಗೆಲ್ಲ ಕ್ಷಮೆಯನ್ನು ಕೊಡಬೇಕು ಸಾಧ್ಯವೇ ಇಲ್ಲ.
ಅತ್ಯಂತ ಕಠಿಣವಾದಂಥ ಶಿಕ್ಷೆ ಆಗಬೇಕಾಗತ್ತೆ. ಇದೆಲ್ಲದಕ್ಕೂ ಕೂಡ ನಮ್ಮಲ್ಲಿ ಒಂದು ಸರಿಯಾದಂಥ ಕಾನೂನು ರೂಪಿತ ಆಗಬೇಕಾಗತ್ತೆ. ನಮ್ಮಲ್ಲಿ ಇವರು ವಿಜಯಲಕ್ಷ್ಮಿ ಶಿಬ್ರೂರ್ ಮೇಡಮ್, ವಿಜಯ ಟೈಮ್ಸ್ ಇವರು, ನಂಗೆ ಭಾಳ ಇಷ್ಟ ಅವ್ರ ಕೆಲಸ. ಅವ್ರು ಬಹಳ ಅದ್ಭುತವಾಗಿ ಮಾಡ್ತಿರ್ತಾರೆ. ಎಲ್ಲ ಕಡೆಗಳಲ್ಲೂ ಕೂಡ ಹೋಗಿ ಕಳಪೆ ಆಹಾರ ಅದನ್ನೆಲ್ಲವನ್ನು ಕೂಡ ಪತ್ತೆ ಹಚ್ಚುವಂಥ ಕೆಲಸ, ಜನರ ಮುಂದೆ ಇಡುವಂಥ ಕೆಲಸ. ಅದು ಏನಾಗಬೇಕು ಗೊತ್ತಾ, ಇಂಥ ಕಳಪೆ ಆಹಾರವನ್ನು ಮಾರುವಂಥವರಿಗೆ, ಕಳಪೆ ವಸ್ತುಗಳನ್ನು ಜನರಿಗೆ ತಲುಪಿಸುವಂಥವರಿಗೆ ಕಠಿಣ ಶಿಕ್ಷೆ ವಿಧಿಸುವಂಥ ಒಂದು ಕಾನೂನು ಬರಬೇಕು. ಹಾಗೆಲ್ಲ ಎಚ್ಚೆತ್ಕೊಂಡು ಬಿಡ್ತಾರೆ. ಇಲ್ಲ ಅಂತಂದರೆ ಎಚ್ಚೆತ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ತುಂಬ ಸಂದರ್ಭದಲ್ಲಿ ನಾವು ನೋಡ್ತಿರ್ತೀವಿ, ಯಾವುದ್ಯಾವುದೋ ಊರಿನ ಹೆಸರನ್ನು ಬ್ರ್ಯಾಂಡ್ ಮಾಡಿಕೊಂಡು, ಈಗ ಉದಾಹರಣೆಗೆ ಈಗೇನು ಮಲೆನಾಡಿನ ಗಿಡ್ಡ ಹಸುಗಳ ತುಪ್ಪ ಅಂತ ನಮಗೆ ಮಲೆನಾಡಿಂದಲ್ವಾ ಅಂತೇಳಿ ತರ್ತೀವಿ. ನೋಡಿದ್ರೆ ಅದು ನಕಲಿಯಾಗಿರುತ್ತೆ. ಇನ್ನೊಂದು ಇನ್ನು ಬೇರೆ ಬೇರೆ ರೀತಿಯಲ್ಲಿ ಆ ರೀತಿಯಾಗೆಲ್ಲ ಮಾರಾಟ ಅಂಥದ್ದೆಲ್ಲವೂ ಕೂಡ ನಡೀತಾ ಇರುತ್ತೆ. ಇದೆಲ್ಲದಕ್ಕೂ ತೆರೆ ಬೀಳೋದು ಯಾವಾಗಲೂ ಗೊತ್ತಿಲ್ಲ. ಸದ್ಯ ಈ ಘಟನೆಗೆ ಸಂಬಂಧಪಟ್ಟಾಗ ನಾನು ಆಗಲೇ ಹೇಳಿದಾಗೆ 6 ಕೋಟಿ ಮೌಲ್ಯದ ವಸ್ತು ಜಪ್ತಿಯಾಗಿದೆ. ಹಾಗೆ ಓರ್ವ ವ್ಯಕ್ತಿಯನ್ನು, ಚೇತನ್ ಅಂತ ಆತನ ಹೆಸರು, ಆತನನ್ನು ಅರೆಸ್ಟ್ ಮಾಡಲಾಗಿದೆ. ಸದ್ಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಮುಂದುವರಿತಾ ಇದೆ. ನೋಡೋಣ ಎಲ್ಲಿವರೆಗೆ ಹೋಗಿ ತಲುಪುತ್ತೆ ಅಂತೇಳಿ. ಅಂದರೆ ಬರೀ ಯಾವುದೋ ಒಬ್ಬನ್ನ ಹಿಡಿದ್ರೆ ಸಾಲದು, ಒಂದು ಸಣ್ಣ ಮೀನನ್ನು ಹಿಡಿದ್ರೆ ಸಾಲದು. ನನ್ನ ಪ್ರಕಾರ ಇವನೊಬ್ಬನೇ ಇದರಲ್ಲಿ ಇರುವಂಥ ಸಾಧ್ಯತೆ ಕಡಿಮೆ. ಇದು ದೊಡ್ಡ ಒಂದು ಜಾಲ ಇರುತ್ತೆ. ಇತ್ತೀಚೆಗೆ ಅಂಥದ್ದೊಂದು ಯಾವುದೋ ಒಂದು ವೆಬ್ ಸೀರೀಸ್ ನೋಡ್ತಾ ಇದ್ದೆ, ಭಾಳ ಚೆನ್ನಾಗಿತ್ತು. ಆ ವೆಬ್ ಸೀರೀಸ್ನಲ್ಲಿ ಚಿಕ್ಕದಾಗಿ ಹೇಳಿ ನಾನು ಮುಗಿಸ್ಬಿಡ್ತೀನಿ. ಆ ವೆಬ್ ಸೀರೀಸ್ನಲ್ಲಿ ಏನಿತ್ತು ಅಂದರೆ, ಒಂದು ದೊಡ್ಡ ಔಷಧಿ ಕಂಪನಿ ಅವರು ಏನು ಮಾಡ್ತಿದ್ರು, ಅವ್ರು ಕೊಡುವಂಥ ಔಷಧಿಯಿಂದಾಗಿ ಡಯಾಬಿಟಿಸ್ ಬರ್ತಾ ಇತ್ತು. ಆಗ ನಾನು ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾ ಇದ್ರು, ಆ ಔಷಧ ಕಂಪನಿಯವರು, ನಾವು ಗ್ರಾಹಕರನ್ನ ಸೃಷ್ಟಿ ಮಾಡೋದು ಬೇಡವಾ? ಈಗ ನಾವು ಯಾವುದೋ ಒಂದು ಔಷಧಿಯನ್ನು ಕೊಟ್ಟು ಡಯಾಬಿಟಿಸನ್ನು ಬರುವ ಹಾಗೆ ಮಾಡಿಬಿಟ್ವಿ. ಆ ಡಯಾಬಿಟಿಸ್ಗೆ ನಾವು ಔಷಧಿಯನ್ನು ಕಂಡುಹಿಡಿದಿದ್ದೇವೆ. ಆ ಔಷಧಿಯನ್ನು ತಿಂದರೆ ಕ್ಯಾನ್ಸರ್ ಬರುತ್ತೆ. ಆ ಕ್ಯಾನ್ಸರ್ಗೂ ನಾವು ಔಷಧಿಯನ್ನು ಕಂಡುಹಿಡಿದ್ದೇವೆ. ಅದನ್ನು ತಿಂದರೆ ಇನ್ನೊಂದು ಯಾವುದೋ ರೋಗ ಬರುತ್ತೆ, ಅದಕ್ಕೂ ಕೂಡ ನಾವು ಔಷಧಿಯನ್ನು ಕಂಡುಹಿಡಿದಿದ್ದೇವೆ. ಅಂದರೆ ನಮ್ಮ ಗ್ರಾಹಕರು ಹಾಗೆ ಸೃಷ್ಟಿ ಆಗೋದಿಲ್ಲ, ನಮ್ಮ ಗ್ರಾಹಕರನ್ನ ನಾವೇ ಸೃಷ್ಟಿ ಮಾಡ್ಕೊಳ್ಬೇಕು ಅಂತ ಅದ್ರಲ್ಲಿ ಹೇಳ್ತಾ ಇದ್ರು. ನೋಡಿ ಎಂತೆಂಥ ಜಾಲ, ಎಂತೆಂಥ ಮಾಫಿಯಾ. ಇಲ್ಲೂ ಕೂಡ ಹಾಗೆ ಆಗಿರುವಂಥ ಸಾಧ್ಯತೆ ಇದೆ. ಈತ ಇಲ್ಲಿ ಮರು ಪ್ಯಾಕಿಂಗ್ ಮಾಡ್ತಾ ಇದ್ದ, ಆತನಿಗೆ ಇನ್ನೆಲ್ಲಂದರೋ ಕಡೆಯಿಂದ ಅವೆಲ್ಲವೂ ಕೂಡ ಬರ್ತಾ ಇತ್ತು. ಈ ಮರು ಪ್ಯಾಕಿಂಗ್ ಆಗಿ ಸಾಕಷ್ಟು ಮೆಡಿಕಲ್ಗಳಿಗೆ ಹೋಗ್ತಾ ಇತ್ತು, ಸಾಕಷ್ಟು ಆಸ್ಪತ್ರೆಗಳಿಗೂ ಕೂಡ ಹೋಗ್ತಾ ಇತ್ತೇನೋ. ಒಂದು ದೊಡ್ಡ ಮಾಫಿಯಾ ಅಥವಾ ಜಾಲ ಇರುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಏನಂತೀರಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.